ಭಾರತೀಯರು, ನಾವು ಹಿಂದೂ ಬಾಂಧವರು. ಮೆಚ್ಚಿದೆ ಕಣ್ರೋ ನಿಮ್ಮನ್ನು. ನೀವು ಪಕ್ಕಾ ಮಣ್ಣಿನ ಮಕ್ಕಳೇ. ಸ್ವಲ್ಪನಾದರೂ ಭಯ ಇದೆಯಾ ಮುಖದಲ್ಲಿ? ಹಾವು ಹಾವು ಅಂತ ಬಂದವರಿಗೆ ಅವರಪ್ಪ, ಇದು ಹಾವಲ್ಲ ಕಣ್ರೋ, ಭೂಮಿನ ಫಲವತ್ತು ಮಾಡುತ್ತೆ, ಇದಕ್ಕೆ ಎರೆಹುಳ ಅಂತಾರೆ ಅಂತ ಹೇಳ್ತಾ ಇದ್ದರೆ ಅವರ ಕಣ್ಣಲ್ಲೇನೋ ಖುಷಿ ಇತ್ತು. ಮಾಡುತ್ತೆ ಗೊತ್ತಾ, ಇದು ಗಿಡಕ್ಕೆ ಹೆಲ್ಪ್ ಮಾಡುತ್ತೆ ಬೆಳೆಯೋಕ್ಕೆ. ಈ ಹುಳ ಗಿಡಕ್ಕೆ ಹಾಕಲ ನಾನು, ಗಿಡಕ್ಕೆ ಹಾಕ ಯಾವ ಗಿಡಕ್ಕೆ ಯಾವ ಗಿಡಕ್ಕೆ? ಅದು ಕಚ್ಚಲ್ಲ, ಆದರೂ ಹೀಗೆ ಕೈಯಲ್ಲಿ ಹಿಡ್ಕೊಳ್ಳೋ ಧೈರ್ಯ ನನಗಂತೂ ಇಲ್ಲ. ಹುಳು ಉಪ್ಪಟುಗಳು ಅಂದರೆ ನನಗೆ ಯಾಕೋ ಮೈ ಜುಮ್ಮನ್ನತ್ತೆ. ಚಿಕ್ಕವರಿರುವಾಗ ಅಪ್ಪ ಅಮ್ಮನ ಜೊತೆ ತೋಟದಲ್ಲಿ ಅಡ್ಡಾಡಿದ್ರು ಹೀಗೆ ಕೈಗೆತ್ಕೊಂಡಿದ್ದಿಲ್ಲ. ಅಷ್ಟಕ್ಕೂ ನಾನಂತೂ ತೋಟದಲ್ಲಿ ಕೆಲಸ ಮಾಡಿದವಳಲ್ಲ. ಅದು ನಮ್ಮಮ್ಮನಿಗೆ ಇಷ್ಟನೂ ಇರಲಿಲ್ಲ. ಆಕೆಗೆ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದೊಂದೇ ಆಸೆ. ನಮ್ಮೂರಲ್ಲಿ ಸ್ಕೂಲ್ ಇರಲಿಲ್ಲ, ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೂ ನಾನಿದ್ದದ್ದು ಅಜ್ಜಿಯ ಮನೆಯಲ್ಲೇ. ನನ್ನ ಬದುಕು ಸಾಗಿದ ಬಗ್ಗೆ ಇನ್ನೊಮ್ಮೆ ಹೇಳ್ತೀನಿ. ಈಗ ಈ ಮಕ್ಕಳ ವಿಷಯಕ್ಕೆ ಬಂದರೆ, ಅವರು ಹುಟ್ಟಿದ್ದು ಬೆಳೀತಿರೋದು ಎಲ್ಲ ಸಿಟಿಲೇ, ಆದರೆ ಊರಿನ ನಂಟಿದೆ. ಈ ಮುದ್ದು ಕರುಗಳಿಂದ ಹಿಡಿದು ನಾಯಿ ಮರಿವರೆಗೆ ಎಲ್ಲನೂ ಅವ್ರಿಗಿಷ್ಟ. ಹೋದರೆ ಬಿಟ್ಟು ಬರೋಕೆ ಮನಸ್ಸಾಗಲ್ಲ ಅವರಿಗೆ. ನಾವು ಇವಂಗೆ ಹೇಳ್ತೇಗ ಅವರಪ್ಪನಿಗೆ ಮಕ್ಕಳು ಹೀಗಿರೋದೇ ಇಷ್ಟ. ಈಗಿನ ಪಠ್ಯ ಪುಸ್ತಕದ ಕಲಿಕೆ ಮಾಡಿ ಜೀವನವನ್ನು ಅರಿಯೋದು ಬೆಳೆಯೋದು ಅಷ್ಟರಲ್ಲೇ ಇದೆ ಅನ್ನೋ ಯೋಚನೆ. ಪ್ರಕೃತಿಯೊಂದಿಗೆ ಅರಿತು ಬೆರೆತು ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದೇ ನಿಜವಾದ ಪಾಠ. ಅದು ನಮ್ಮ ಈ ಮಕ್ಕಳಿಗೆ ಆಗಬೇಕು ಅಂತಿದ್ರು. ಒಟ್ಟಲ್ಲಿ ಬೆಂಗಳೂರಲ್ಲಿ ಸ್ಕೂಲಿಗೆ ಕಳಿಸೋದಕ್ಕೆ ಮಾತ್ರ ಇಷ್ಟ ಇರಲಿಲ್ಲ ಅವ್ರಿಗೆ. ಆರಂಭದಲ್ಲಿ ಹೋಮ್ ಸ್ಕೂಲಿಂಗ್ ಮಾಡೋ ಯೋಚನೆ ಇತ್ತು. ಸ್ವಲ್ಪ ದಿನ ಅದರ ಪ್ರಯತ್ನವೂ ನಡೀತು, ಆದರೆ ಸೆಟ್ ಆಗಲಿಲ್ಲ. ಆ ಯೋಚನೆಯನ್ನು ಕೈ ಬಿಡಬೇಕಾಗಿ ಬಂತು. ಈಗ ಯಥಾ ಪ್ರಕಾರ ಸ್ಕೂಲಿಗೆ ಹೋಗ್ತಾರೆ. ಆದರೆ ನಮ್ಮ ಸಂಸ್ಕಾರ, ಸಂಸ್ಕೃತಿ ಮತ್ತು ದೇಶಭಕ್ತಿಯನ್ನು ಹೆಚ್ಚಿಸುವಂಥ ಶಿಕ್ಷಣ ಎಲ್ಲಿ ಸಿಗಬಹುದು ಅಂತ ಯೋಚಿಸಿ ಶಾಲೆಗೆ ಕಳಿಸಿದ್ದೇವೆ. ಸಿಕ್ಕಾಗಲೆಲ್ಲ ಅವರು ಪ್ರಕೃತಿಯೊಂದಿಗೆ ಬೆರೆವ ಅರಿವ ಪ್ರಯತ್ನ ಆಗ್ತಾನೆ ಇರುತ್ತೆ. ಇದು ಅವರು ನೆಟ್ಟಿರೋ ಅಶ್ವತ್ಥದ ಗಿಡ, ಹಾಗಾಗಿ ಇದರ ಬಗ್ಗೆ ವಿಶೇಷ ಪ್ರೀತಿ. ಇದೇ ಪ್ರೀತಿ ಪ್ರತಿಯೊಂದು ಮರ, ಗಿಡ ಹಾಗೂ ನಮ್ಮ ಸುತ್ತಲಿನ ಪರಿಸರದ ಬಗ್ಗೆನೂ ಇರಬೇಕು ಅನ್ನೋ ಪಾಠವನ್ನು ನಾವು ಮಾಡ್ತಾನೇ ಇರ್ತೀವಿ.
ಇದೆಲ್ಲದರ ಜೊತೆಗೆ ಅವರಿಗೆ ವಾವ್ ಫೀಲಿಂಗ್ ಬರೋದು ಅಪ್ಪ ಟ್ಯಾಕ್ಟ್ರ್ ಏರಿದಾಗ. ಅದು ಯಾಕೋ ಸ್ವಲ್ಪ ಟ್ರಬಲ್ ಕೊಡ್ತಾಯಿತ್ತು, ಹಾಗಾಗಿ ಹೋಗ್ತಿದ್ದಾಗೆ ಹತ್ತಿ ನೋಡಿದ್ದಾಯಿತು. ಹೀಗೆಲ್ಲ ಸಮಯ ಕಳೆದ ಮೇಲೆ ವೀಕೆಂಡಲ್ಲಿ 4 ಗೋಡೆಗಳ ಮಧ್ಯೆ ಇರೋದಕ್ಕಾಗತ್ತಾ? ಮಕ್ಕಳ ಮನಸ್ಸಾದರೂ ಎಲ್ಲಿ ಒಪ್ಪತ್ತೆ? ಆ ವಾರ ಅಪ್ಪಂಗೆ ಆಗ್ತಿಲ್ಲ ಅಂದರೆ ಅವರಿಷ್ಟದ ಬಾನಿಗೆ ಕಾಲ್ ಮಾಡ್ತಾರೆ. ತಾತನ ಜೊತೆಗೆ ನಮ್ಮ ಸವಾರಿ ಹೊರಟು ಬಿಡತ್ತೆ. ಅಲ್ಲಿ ಅವರ ಮಜವೇ ಬೇರೆ. ನಾವು ಹಿಂದೂ ಬಾಂಧವರು, ನಮ್ಮ ತಾಯಿ ಭಾರತಿ, ನಮ್ಮ ಅಲ್ಲಿ ಟೆಂಟ್ ಹಾಕ್ಕೊಂಡು ಕೂತ್ರೆ ಅದರ ಎಂಜಾಯ್ಮೆಂಟೇ ಬೇರೆ. ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ. ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ. ನಾವು ಭಾರತೀಯರು, ನಾವು ಹಿಂದೂ ಬಾಂಧವರು, ನಾವು ಭಾರತೀಯರು, ನಾವು ಹಿಂದೂ ಬಾಂಧವರು, ನಾವು ಹಿಂದೂ ಬಾಂಧವರು. ನಮ್ಮ ತಾಯಿ ಭಾರತಿ, ನಮ್ಮ ಉಸಿರು ಸಂಸ್ಕೃತಿ.